ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಾಡಕಿ ನೋಡ್ರಿ. ಇಲ್ಲೊಂದು ವಿಶೇಷ ಪ್ರಕಟಣೆ. ಪ್ರಿಯಾಂಕ್ ಖರ್ಗೆ ಸನ್ ಆಫ್ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದಾರೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಹೇಳಕ್ ಆಗಲ್ಲ, ನಿಮ್ ಕಣ್ಣಿಗೆ ಕಂಡ್ರೆ ಹುಡುಕಬಹುದು. ಉತ್ತರ ಕರ್ನಾಟಕದ ಮಂದಿಯಂತೂ ದುರ್ಬಿನ್ ಹಾಕೊಂಡು ಪ್ರಿಯಾಂಕ್ ಖರ್ಗೆ ಅವರನ್ನ ಹುಡುಕ್ಲಿಕ್ಕತ್ತಾರ. ಆದ್ರೆ ಇನ್ನ ಸಿಕ್ಕಿಲ್ ನೋಡ್ರಪ್ಪ. ಉತ್ತರ ಕರ್ನಾಟಕದ ಯುವಕರಂತೂ ಬೀದಿಗಿಳಿದಾರ್ರಿ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಲಿಕ್ಕತ್ತಾರ. 2 ವರ್ಷದಿಂದ ಒಂದು ಕೆಲಸ ಕೊಡ್ಸಕ್ಕಾಗತ್ತಿಲ್ಲ ಅಂದ್ರ ನೀವು ಎದಕ್ ಅಧಿಕಾರದಾಗದಿರಿ, ಕುರ್ಚಿ ಬಿಟ್ಟು ಕೆಳಗಿಳಿರಿ ಅಂತ ಸಿಕ್ಕಾಪಟ್ಟೆ ಬೈಲಿಕ್ಕತ್ತಾರ. ಆದ್ರೆ ಇಲ್ಲಿ ತನಕ ಯಾವುದೇ ಕಾಂಗ್ರೆಸ್ ನಾಯಕರು ಇದರ ಬಗ್ಗೆ ತಲೆನೇ ಕೆಡ್ಸ್ಕೊಳಿಕ್ ಹೋಗಿಲ್ಲ ನೋಡ್ರಿ. ಬಿಡ್ರಿ, ಅವರೆಲ್ಲ ದೇಶ ವಿದೇಶದ ಕಥೆಯೆಲ್ಲ ಮಾತಾಡ್ತಾರ. ಪ್ರಿಯಾಂಕ ಖರ್ಗೆ ಅವ್ರೆ, ಯಾಕ್ರಿ ನಿಮ್ಮ ಕಾಲು ಬುಡ್ದಾಗೆ ನಡಿಲಿಕತ್ತಿದ್ದು ಕಣ್ಣಿಗೆ ಕಾಣಿಸ್ಲಿಕ್ಕತ್ತಿಲ್ಲೇನು? ಓಹೋಹೋ, ಈಗ ಅರ್ಥ ಆಯ್ತು ಬಿಡ್ರಿ. ಈ ದೂರದೃಷ್ಟಿ ಸಮೀಪ ದೃಷ್ಟಿ ಅಂತ 2 ತರ ಇರ್ತಾವ. ದೂರದೃಷ್ಟಿ ಇರೋರಿಗೆ ದೂರದ್ದೇನೂ ಸರಿಯಾಗಿ ಕಾಣೋದಿಲ್ಲ, ಸಮೀಪಿಂದ ಅಟ್ಟ ಕಾಣ್ತೈತಿ. ಸಮೀಪ ದೃಷ್ಟಿ ಇರೋರಿಗೆ ಸಮೀಪಿಂದ ಏನು ಕಾಣೋದಿಲ್ಲ, ದೂರದಷ್ಟೇ ಕಾಣ್ತೈತಿ. ಹಂಗೆ ಆಗ್ಯದ ನೋಡ್ರಿ. ಮೋಸ್ಟ್ಲಿ ಇವ್ರಿಗ್ನು ಸಮೀಪದಾಗೆ ಅಗದಿ ಸಮೀಪ ನಮ್ದೇ ರಾಜ್ಯದಾಗ ನಡಿಲಿಕತ್ತಿದ್ದು ಏನು ಕಣ್ಣಿಗೆ ಕಾಣಿಸ್ಲಿಕ್ಕಿಲ್ಲ. ಇವ್ರದ್ ಹೆಂಗಂದ್ರ ಬರೀ ಟ್ರಂಪ್ ಮೋದಿ ಲೆವೆಲ್ನಾಗ ಅಷ್ಟ ಮಾತಾಡ್ತಿರ್ತಾರ ಇವ್ರು. ಪ್ರಿಯಾಂಕ ಖರ್ಗೆ ಅವ್ರಿ, ಮೊದಲು ನಿಮಗೆ ಧೈರ್ಯ ಇತ್ತಂದ್ರ, ಅಕಸ್ಮಾತ್ ನಿಮ್ ಕೈಲಿ ಆಗ್ತಿತ್ತು ಅಂತಂದ್ರ ನಿಮ್ಮ ಊರನ್ನ ಸರಿ ಮಾಡ್ಕೊಂಡು ಆಮೇಲೆ ಮೋದಿ ಬಗ್ಗೆ ಮಾತಾಡ್ರಲ್ಲ. ಸುಮ್ಮನ ಬಾಯಿಗೆ ಬಂದಂಗ ಮಾತಾಡುದಲ್ರಿಪ್ಪ. ನೋಡ್ರಿ, ಈಗ ನಾವಂತೂ ಈ ಹೋರಾಟದ ಬಗ್ಗೆ ನಿಮ್ಮ ರಿಯಾಕ್ಷನ್ ಹೆಂಗಿರ್ತೈತಿ, ಏನ್ ಹೇಳ್ತೀರಂತ ಕಾಯ್ಕೊಂಡ ಕುಂತೀವ್ ನೋಡ್ರಿ. ಮತ್ತೆ ಕಲಬುರ್ಗಿ MP ಕಾಂಗ್ರೆಸ್ನವರು, ಕಲಬುರ್ಗಿದಾಗ 3 ಮಂದಿ MLAಗಳು ಕಾಂಗ್ರೆಸ್ನವರು, ಕರ್ನಾಟಕ CM ಅವರು ಕಾಂಗ್ರೆಸ್ನವ್ರೆ. ಈಗ ನಮ್ಮ ಫ್ರಾಂಕ್ ಮಿನಿಸ್ಟರ್ ಯಾರನ್ನ ಬ್ಲೇಮ್ ಮಾಡ್ತಾರಂತ ನೋಡ್ಲೇಬೇಕು ನೋಡ್ರಿ. ಮಂದಿ ಹೆಂಗ ಬೀದಿಗಿಳಿದಾರಂತ ಒಂದ್ಸಲ ನೀವು ನೋಡ್ಬಿಡ್ರಿ. ಅಕಸ್ಮಾತ್ ಇದು ಹಿಂಗೆ ಮುಂದುವರೆದ್ರ ಮುಂದೊಂದು ದಿನ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಮನೆಗೂ ನುಗ್ಗೋದು ಗ್ಯಾರಂಟಿ. ಸ್ವಲ್ಪ ಎಚ್ಚರದಿಂದ ಇರ್ರಪ್ಪ. ಅಲ್ಲ, ಇದು ಎಂಥ ಬರಗೆಟ್ಟ ಸರ್ಕಾರ ಅಂತಂದ್ರ ನಾ ಹೇಳಲಿಕ್ಕೆ ಹೋಗುದಿಲ್ರಿ. ಈ ವಿಡಿಯೋ ನೋಡ್ರಿ, ನಿಮಗೆ ಚಂದ ಅರ್ಥ ಆಗ್ತೈತಿ. ದೇಶದ ತುಂಬಾ ಬೆಂಗಳೂರಿನ ರಸ್ತೆ ಗುಂಡಿಗಳು ಫೇಮಸ್ ಆಗ್ಬಿಟ್ಟಾವ್. ಕಾಂಗ್ರೆಸ್ನವರು ನಮ್ಮ ರಾಜ್ಯನ ಹಿಂಗೆಲ್ಲಾ ಫೇಮಸ್ ಮಾಡ್ತಾರಂತ ಅನ್ಕೊಂಡೇ ಇರ್ಲಿಲ್ರಪ್ಪ. ಆದ್ರೂ ಏನ್ ಮಾಡೋದು ಹೇಳ್ರಿ. ಅಲ್ಲ, ಇವ್ರದ ಅವಸ್ಥೆ ನೋಡ್ರಿ ಹೆಂಗದ ಅಂದ್ರ, ತಾವಂತೂ ರಸ್ತೆ ಗುಂಡಿಯನ್ನ ಮುಚ್ಚುದಿಲ್ಲಂತ. ಹೋಗ್ಲಿ, ಇವ್ರ ಕೈಲಾಗೋದಿಲ್ಲ, ಕೈಲಾಗದ ಸರ್ಕಾರ ಅಂತ ಹೇಳಿ ಗುಂಡಿ ಮುಚ್ಚಿದ್ರ ಅದಕ್ಕೂ ಸುಮ್ಮನೆ ಕುಂದ್ರುದಿಲ್ಲಂತ, ಅವ್ರನ್ನು ಕಾಡೋದಂತ. ಎಂಥ ಹಣೆ ಬರ ಇರ್ಬೇಕಂತೀನಿ ನೋಡ್ರಿ. ಈಗ ಬಿಜೆಪಿ ಕಾರ್ಯಕರ್ತರು ಗುಂಡಿಗಳನ್ನ ತಾವೇ ತಮ್ಮ ಸ್ವಂತ ರೊಕ್ಕದಾಗ ಖರ್ಚು ಮಾಡಿ ಮುಚ್ಚಿ ಪ್ರತಿಭಟನೆ ಮಾಡ್ಲಿಕ್ಕತ್ರ ಅವ್ರ ಮೇಲೆನೆ ಸರ್ಕಾರ ಕೇಸ್ ಹಾಕಿಸ್ತದಂತ. ಇವ್ರ ಕೇಸ್ ಹಾಕ್ಸೋದಂದ್ರ ಬಹಳ ಪ್ರೀತಿ ಬಿಡ್ರಿ ನೀವು. ಸಿದ್ದರಾಮಯ್ಯ ಸಾಹೇಬ್ರೆ, ನಿಮಗೇನೋ ಸರ್ಕಾರದ ರೊಕ್ಕದಾಗ ಲಕ್ಸುರಿ ಕಾರು, ಹೆಲಿಕಾಪ್ಟರ್ ಎಲ್ಲಾ ಬಂದೈತ್ರಿ ಸ್ವಾಮಿ. ಆದ್ರ ನಮ್ಮಂಥ ಜನಸಾಮಾನ್ಯರು ಅದ್ರಾಗೆ ಓಡಾಡ್ಬೇಕಲ್ರಿ. ಹೆಂಗ್ ಓಡಾಡ್ಬೇಕು ಹೇಳ್ರಿ? ಏನೋ ಇಂಥ ಗುಂಡಿ ಬಿದ್ದ ರಸ್ತೆದಾಗ ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ಹೇಳಿ ಟ್ರಾವೆಲ್ ಮಾಡ್ಲಿಕ್ಕೆ ಆಗ್ತದ?
ಹೇಳಿದ್ನಲ್ರಿ ನಾನು, ಇವ್ರ ಅಧಿಕಾರದಾಗ ಇರೋ ತನಕ ಈ ಕಣ್ಣಾಗಿನ್ನ ಏನೇನ್ ನೋಡ್ಬೇಕು ಏನೋ ಆ ದೇವ್ರಿಗೆ ಗೊತ್ತು. ಅದ್ರ ನಡುವ ಈ ಪ್ರದೀಪ್ ಈಶ್ವರ್ ಅವ್ರದ್ದು ಉಡಾಫೆ ಮಾತು ಬೇರೆ, ಅದ್ರ ಮೇಲೆ ಡೈಲಾಗ್ ಬೇರೆ ಕೇಳು. ಬೇರೆ ಸರ್ಕಾರಗಳು ಚಂದ್ರನಲ್ಲಿ ನೀರುಡ್ತಾ ಇದ್ರೆ ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಸಾಹೇಬ್ರು ಬಡವರ ಕಣ್ಣೀರು ಒರೆಸ್ತಾ ಇದ್ದಾರೆ. ನೀನು ಯಾವನೇ ನೀನು? ಪಿ ಪ್ರದೀಪ್ ಅಂತ. ಪಿ ಫಾರ್ ಪೆರೇಸ್ ಅಂದ್ರೆ ಇ ಫಾರ್ ಈಶ್ವರ್. ಮಂದಿ ಮಾತಾಡ್ಲಿಕ್ಕತ್ತಿದ್ರಿ ಹಿಂಗೆ, ಮೊದಲು ಇಂಥವ್ರನ್ನ ಗುಂಡ್ಯಾಗ ಕುಂದರ್ಸ್ಬಿಡ್ಬೇಕು, 10 ಸಲ ಯಾವ್ದಾರ ಹಳಿ ಕಾರ್ನ್ಯಾಗ ಓಡಾಡಿಸ್ಬೇಕು, ಅವಾಗ ಇವ್ರಿಗೆ ಚಂದ ಗೊತ್ತಾಗ್ತೈತಿ ಅಂತ ಮಾತಾಡ್ಲಿಕ್ಕತ್ತಿದ್ರಪ್ಪ. ಅದ್ ಯಾವ ಘಳಿಗೆದಾಗ ಅಧಿಕಾರಕ್ಕೆ ಬಂದ್ರು ಏನೋ, ಅಭಿವೃದ್ಧಿನೂ ಇಲ್ಲ, ಈ ಕಡೆ ಹಿಂದೂಗಳಿಗೆ ರಕ್ಷಣೆನೂ ಇಲ್ಲ. ನಮ್ಮ ರಾಜ್ಯದಾಗ ಹಿಂದೂಗಳ ಮ್ಯಾಲ ಕಲ್ಲು ಹೊಡೆದ್ರ ಅವ್ರ ಮ್ಯಾಲ ಕಠಿಣ ಕ್ರಮ ತಗೊಂಡಿದ್ರ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತಂದಿದ್ದಕ್ಕ ಜೈಲಿಗೆ ಹಾಕ್ತಾರ್ರಿ. ಏನ್ ಮಾಡೋದು ಹೇಳ್ರಿ. ಆದ್ರ ಮೋದಿ ಮತ್ತು ಯೋಗಿಜಿ ನಾಡ್ನ್ಯಾಗ ನೋಡ್ರಿ, ಕಲ್ಲುಗಳು ಬಂದಿದ್ದಕ್ಕ ಹೆಂಗಿತ್ತು ಪೊಲೀಸರ ರಿಯಾಕ್ಷನ್ ಅಂತ ಹೇಳಿ. ಇದೆಲ್ಲ ಗುಜರಾತ್ನ್ಯಾಗ ಕಲ್ಲು ಹೊಡೆದವ್ರ ಮನೆಗೆ ಪೊಲೀಸರು ನುಗ್ಗಿದ್ದು ಅರೆಸ್ಟ್ ಮಾಡ್ಲಿಕ್ಕಂತ ಹೇಳಿ. ಇದೇ UP-ನ್ಯಾಗ ಇನ್ನೂ ಮಜಾ ಅದ ನೋಡ್ರಿ. ಈ ಐ ಲವ್ ಮೊಹಮ್ಮದ್ ಅಂತಿದ್ದವ್ರು ಕೊಂಡಿಗೆ ಹೊಡೆದ ಕಳಿಸ್ಲಿಕ್ಕತ್ತಾರ. ಪೊಲೀಸರಿಂದ ಈಗ ಬೀಳ್ತಾವ ನೋಡ್ರಿ, ಬಾರ ಮೂಡ್ತಾವ ಮೈ ಮೇಲ, ಹಂಗ ಬೀಳ್ತಾವ ಪೆಟ್ಟುಗಳು. ಯೋಗಿಜಿನು 1 ತಿಂಗಳ್ರಿ ನಮ್ಮ ರಾಜ್ಯದಾಗ CM ಆಗಿದ್ರು ಅಂತಂದ್ರ ಎಲ್ಲಾ ಬಂದಾಗಿರೋದು ನೋಡ್ರಿ. ಏನ್ ಮಾಡೋಣ ಹೇಳ್ರಿ. ನಾ ಯಾವಾಗ್ಲೂ ಹೇಳ್ಕೊತೇ ಇರ್ತೀನಲ್ಲ, ನಾವು ಬೇಡ್ಕೊಂಡಿದ್ದೇ ಒಂದು, ಸಿಕ್ಕಿದ್ದೇ ಮತ್ತೊಂದು ಅಂತ ಹೇಳಿ ನಮ್ಮ ಹಣೆ ಬರ. ಏನ್ ಮಾಡ್ತೀರಿ. ಇನ್ನ ಪಶ್ಚಿಮ ಬಂಗಾಳ ನೋಡಿದ್ರ ಅಲ್ಲಿ ಇನ್ನಾ ಭಯಂಕರ CM. ಅಲ್ಲ, ದುರ್ಗಾ ಪೂಜೆ ನಡಿಲಿಕ್ಕತ್ತದ. ಆ ದುರ್ಗಾ ಪೂಜೆ ನಡೆಯೋ ಜಾಗದ ಮುಂದೆ ನಿಂತು ಅವನ್ ಯಾರೋ TMC ಲೀಡರ್ ಮದನ್ ಮಿತ್ರ ಅಂತ ಹೇಳಿ ನನ್ನ ಹೃದಯದಲ್ಲಿ ಕಾಬಾ ಇದೆ, ಕಣ್ಣಲ್ಲಿ ಮೆಕ್ಕ ಇದೆ ಅಂತ ಹಾಡ್ಲಿಕ್ಕತ್ತ ನೋಡ್ರಿ. ಅದಕ್ಕ ದೀದಿ ಸ್ಟೆಪ್ ಬೇರೆ ಹಾಕ್ತಾರಂತ. ಸರಿ ಹೋಯ್ತಪ್ಪ. ಇನ್ನು ಜಿಯೋ ಪಾಲಿಟಿಕ್ಸ್ ನೋಡುದಾದ್ರ ಪಾಪ ಕಾಂಗ್ರೆಸ್ ಮಂದಿಗೆ ಸೋನಿಯಾ ಗಾಂಧಿಗಂತೂ ಬಹಳ ಇನ್ಸಲ್ಟ್. ಅದ್ರಾಗೂ ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿಗೆ ಭಯಂಕರ ಅವಮಾನ ಆಗಿದೆ ಬಿಡ್ರಿ. ಹೆಂಗ ಸಹಿಸ್ಕೋತಾರೋ ಏನೋ ಗೊತ್ತಿಲ್ಲ. ಪ್ಯಾಲೆಸ್ತೇನ್ ಪರವಾಗಿ ಪ್ರೀತಿ ಉಕ್ಕಿ ಹರಿಲಿಕತ್ತಿತ್ತಲ್ಲ, ಅವ್ರ ಬಗ್ಗೆ ಮಾತಾಡಿದ್ದು. ಈಗ ಮಜಾ ಏನಂದ್ರ ಪ್ಯಾಲೆಸ್ತೇನ್ ಭಾರತದ ಪ್ರಧಾನಿ ಮೋದಿಜಿಯನ್ನ ಹೊಗಳಿಬಿಟ್ಟಾರ. Resolution for the Palestinian people. India, under the chairmanship of the current Prime Minister, His Excellency Narendra Modi, is doing also great job to the Palestinian people. India is building right now more than one project. One of them is $1 million project, which is a hospital. India, under the chairmanship of the current Prime Minister, is also supporting the UNRWA, the United Nations entities that is dealing with the Palestinian refugee. We are fully satisfied, and if there is something that we feel we want to discuss it with the Indian government, I can assure you all, the Indian Ministry of Foreign Affairs is 24-hour open to us as Palestinian, and we used to discuss with a full transparency with Indian government all the matters, the related matter between Palestine and India. No, I will not say there is any deviation. We used to look to India in the macro level. With all due respect to India,
bilateral relation with any other country. We used to measure the Indian-Palestinian relation due to the macro level in the United Nations, in the Security and the United Nations General Assembly, in the Human Rights Council, in the project that it is implemented on the ground in Palestine. This is the macro level, but we cannot interfere when it came to India bilateral relation with any other country. ಇಷ್ಟು ಸಾಕ್ ಬಿಡ್ರಿ, ಮೂರು ಇದ್ದವರಿಗೆ ಅರ್ಥ ಆಗ್ತದೆ. ಏನಂತೀರಪ್ಪ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.